ನಮಸ್ಕಾರ ಗೆಳೆಯರೇ. ಈಜಿಪ್ಟ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಎಂದು ಯಾರಾದರೂ ನಿಮ್ಮನ್ನು ಕೇಳಿದಾಗ ನಿಸ್ಸಂದೇಹವಾಗಿ ನಿಮ್ಮ ಉತ್ತರವು ಅದರ ದೊಡ್ಡ ಪಿರಮಿಡ್ಗಳದ್ದಾಗಿರುತ್ತದೆ. ಈಜಿಪ್ಟ್ ಅತ್ಯಂತ ಹಳೆಯ ನಾಗರಿಕತೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಪಿರಮಿಡ್ಗಳು ಮಮ್ಮಿಗಳಷ್ಟೇ ಅಲ್ಲ, ಅಲ್ ಗೀಜಾ ಮರುಭೂಮಿಯಲ್ಲಿರುವ ಕಲ್ಲಿನ ಸಿಂಹವು ಕೂಡ ಜನರ ಕುತೂಹಲವನ್ನು ಸೆಳೆದಿದೆ. ಗೀಜಾದ ಗ್ರೇಟ್ ಸ್ಪಿಂಕ್ಸ್ ಸುಣ್ಣದ ಕಲ್ಲಿನಿಂದ ಕೆತ್ತಿದ ಪ್ರತಿಮೆಯಾಗಿದೆ. ಈ ಸಿಂಹನಾರಿಯು ಈಗಲೂ ವಿಜ್ಞಾನಕ್ಕೆ ಸವಾಲಾಗಿರುವ ನಿಗೂಢ ಸ್ಥಳಗಳಲ್ಲಿ ಒಂದು. ಮಹಿಳೆಯ ಮುಖ ಮತ್ತು ಸಿಂಹದ ದೇಹವನ್ನು ಹೊಂದಿರುವ ಏಕಶಿಲೆಯಿಂದ ಕೆತ್ತಿದ ವಿಗ್ರಹವನ್ನು ಗೀಜಾದ ಸಿಂಹನಾರಿ ಎಂದು ಕರೆಯಲಾಗುತ್ತದೆ. ಗೀಜಾದ ಸಿಂಹನಾರಿ ಹಲವಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಗೀಜಾದ ಸಿಂಹನಾರಿಯು ಈಜಿಪ್ಟ್ನ ಇಂದಿನ ವೈಭವವನ್ನು ರಾಷ್ಟ್ರೀಯ ಸಂಕೇತವಾಗಿ ಪ್ರತಿಬಿಂಬಿಸುವ ಶ್ರೇಷ್ಠ ವಾಸ್ತುಶಿಲ್ಪದ ರಚನೆಗಳಲ್ಲಿ ಒಂದಾಗಿದೆ. ಈಗಲೂ ಸಹ ಈ ಪ್ರತಿಮೆಯ ರಹಸ್ಯವು ವಿಜ್ಞಾನಿಗಳಿಗೆ ಸವಾಲು ಆಗುತ್ತಲೇ ಇದೆ. ಗೆಳೆಯರೇ, ಈ ಸ್ಪಿಂಕ್ಸ್ ಪ್ರತಿಮೆಯ ನಿರ್ಮಾಣದ ಬಗ್ಗೆ ವಿಭಿನ್ನ ಕಥೆಗಳಿವೆ. ಈ ಪ್ರತಿಮೆಯನ್ನು ಸುಮಾರು 7,000ದಿಂದ 10,000 ವರ್ಷಗಳ ಹಿಂದೆ ಕೆತ್ತಲಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಇತರರು ಇದನ್ನು 4,500 ವರ್ಷಗಳ ಹಿಂದೆ ಕೆತ್ತಲಾಗಿದೆ ಎಂದು ಹೇಳುತ್ತಾರೆ. ಆದಾಗ್ಯೂ ಈ ಸ್ಪಿಂಕ್ಸ್ ಜೊತೆಗೆ ಮರುಭೂಮಿಯಲ್ಲಿ ನಿರ್ಮಿಸಲಾದ ಅನೇಕ ರಚನೆಗಳು ಸಮಯದೊಂದಿಗೆ ಕಳೆದು ಹೋಗಿವೆ. ಅನೇಕ ಕಟ್ಟಡಗಳು ಮತ್ತು ರಚನೆಗಳು ಸಂಪೂರ್ಣವಾಗಿ ನಾಶವಾದವು. ಆದಾಗ್ಯೂ ಸ್ಪಿಂಕ್ಸ್ ಪ್ರತಿಮೆಯು ಇನ್ನೂ ಅಖಂಡವಾಗಿದೆ. ಈ ಪ್ರತಿಮೆಯು ಹಲವು ವರ್ಷಗಳಿಂದ ಮರಳಿನಿಂದ ಮುಚ್ಚಲ್ಪಟ್ಟಿತ್ತು. ಹಾಗಾಗಿಯೇ ಈ ಪ್ರತಿಮೆ ಉಳಿದಿದೆ ಎಂದು ಕೆಲವರು ವಾದಿಸುತ್ತಾರೆ. ಈ ಸ್ಪಿಂಕ್ಸ್ ಪ್ರತಿಮೆಯು ಏಷ್ಯನ್ ಮತ್ತು ಗ್ರೀಕ್ ಪುರಾಣಗಳಲ್ಲಿ ಸಿಂಹದ ದೇಹ ಮತ್ತು ಮಾನವ ತಲೆಯನ್ನು ಹೊಂದಿರುವ ಪೌರಾಣಿಕ ಜೀವಿಯಾಗಿದೆ. ಸಿಂಹನಾರಿಯನ್ನು ಫೆರೋನ ಶಿರಸ್ತ್ರಾಣವನ್ನು ಧರಿಸಿರುವ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ. ಆದರೆ ಇದನ್ನು ಯಾರು ನಿರ್ಮಿಸಿದರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಗೆಳೆಯರೇ, ಪುರಾತತ್ವಶಾಸ್ತ್ರಜ್ಞರು 17ನೇ ಶತಮಾನದಲ್ಲಿ ಪ್ರತಿಮೆಯ ಪಾದದ ಕೆಳಗೆ 2 ಕೋಣೆಗಳಿರುವುದನ್ನು ಕಂಡುಹಿಡಿದರು. ಆದರೆ ಆ ಕೊಠಡಿಗಳನ್ನು ತೆರೆಯಲು ಯಾವುದೇ ಮಾರ್ಗವಿಲ್ಲ. ಆ ಕೊಠಡಿಗಳನ್ನು ಹೇಗಾದರೂ ತೆರೆಯಲೇಬೇಕು ಎಂದುಕೊಂಡಿದ್ದ ವಿಜ್ಞಾನಿಗಳಿಗೆ ಸರ್ಕಾರ ಅನುಮತಿ ನೀಡಲಿಲ್ಲ. ಅದಕ್ಕಾಗಿ ಈ ಕೊಠಡಿಗಳು ಇನ್ನೂ ಇವೆ. ಆ ಕೊಠಡಿಗಳ ಬಗ್ಗೆ ಸಂಶೋಧನೆ ಮಾಡಲು ಸರ್ಕಾರ ಅನುಮತಿಯನ್ನು ನೀಡಲಿಲ್ಲ. ಆದರೆ ಅದರಲ್ಲಿ ಅನ್ಯಗ್ರಹ ಜೀವಿಗಳಿಗೆ ಸಂಬಂಧಿಸಿದ ಅಲೌಕಿಕ ಶಕ್ತಿಗಳಿವೆ ಎಂದು ಹಲವರು ನಂಬುತ್ತಾರೆ. ಈ ಪ್ರತಿಮೆ ನಿರ್ಮಾಣವಾದಾಗ ಇಂದು ಹೇಗಿದೆಯೋ ಅದೇ ರೀತಿ ಇರಲಿಲ್ಲ. ವಾಸ್ತವವಾಗಿ ಒಂದು ಸಮಯದಲ್ಲಿ ಈ ಸ್ಪಿಂಕ್ಸ್ ಪ್ರತಿಮೆ ಕೆಂಪು, ನೀಲಿ ಮತ್ತು ಹಳದಿ ಬಣ್ಣಗಳನ್ನು ಹೊಂದಿರಬಹುದು ಎಂದು ನಂಬಲಾಗಿದೆ. ಮುಖವು ಬಹುಶಃ ಕೆಂಪು ಬಣ್ಣದ್ದಾಗಿತ್ತು ಮತ್ತು ತಲೆಯ ಮೇಲೆ ಧರಿಸಿರುವ ಬಟ್ಟೆ ಹಳದಿಯಾಗಿತ್ತು. ಆದರೆ ಈಗಲೂ ಉಳಿದಿರುವ ಕೆಂಪು ಬಣ್ಣವನ್ನು ಈ ಪ್ರತಿಮೆಯ ಒಂದು ಕಿವಿಯಲ್ಲಿ ಕಾಣಬಹುದು. ಗ್ರೇಟ್ ಸ್ಪಿಂಕ್ಸ್ ಪ್ರತಿಮೆಯು ಒಮ್ಮೆ ಆಕರ್ಷಕ ಗಡ್ಡವನ್ನು ಹೊಂದಿದ್ದಿರಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಹವಾಮಾನದ ಪರಿಣಾಮಗಳಿಂದಾಗಿ ಗಡ್ಡದ ಹೆಚ್ಚಿನ ಭಾಗವು ಕಳೆದು ಹೋಗಿದೆ. ಗಡ್ಡದ ಅವಶೇಷಗಳನ್ನು ಇನ್ನೂ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿ ಕೈರೋದಲ್ಲಿನ ಈಜಿಪ್ಟಿಯನ್ ಆಂಟಿಕ್ವಿಟೀಸ್ ಮ್ಯೂಸಿಯಂನಲ್ಲಿ ಕಾಣಬಹುದು. ಕೆಲವು ಸಂಶೋಧಕರು ಗಡ್ಡವನ್ನು ನಂತರ ಸೇರಿಸಲಾಯಿತು ಎಂದು ನಂಬುತ್ತಾರೆ. ಗೀಜಾದ ಸಿಂಹನಾರಿಯ ಪ್ರತಿಮೆಯು ವರ್ಷಗಳಲ್ಲಿ ಬಹಳವಾಗಿ ಹದಗೆಟ್ಟಿದೆ ಮತ್ತು ಪ್ರಾಚೀನ ಕಾಲದಿಂದಲೂ ದೇಹವು ಹೆಚ್ಚು ಸವೆತವನ್ನು ಅನುಭವಿಸಿದರೆ ಮುಖವು ಹಾನಿಗೊಳಗಾಗಿದೆ ಮತ್ತು ಅದರ ಮೂಗು ಗಮನಾರ್ಹವಾಗಿ ಕಾಣೆಯಾಗಿದೆ. ಕೆಲವರ ಪ್ರಕಾರ ನೆಪೋಲಿಯನ್ ಸೈನಿಕರು ಹಾರಿಸಿದ ಪಿರಂಗಿ ಮೂಗಿಗೆ ಬಡಿದು ಅದು ಒಡೆಯಲು ಕಾರಣವಾಯಿತು. ಇನ್ನೊಂದು ಸಿದ್ಧಾಂತವು
ಸೂಫಿ ಮುಸಲ್ಮಾನರಾದ ಮೊಹಮ್ಮದ್ ಸೈಮ್ ಅಲ್ ದಹರ್ ಅವರು ವಿಗ್ರಹಾರಾಧನೆಯ ವಿರುದ್ಧ ಪ್ರತಿಭಟಿಸಲು ಪ್ರತಿಮೆಯನ್ನು ವಿರೂಪಗೊಳಿಸಿದರು ಎಂದು ವಾದಿಸುತ್ತಾರೆ. ಕೆಲವು ಸಂಶೋಧಕರು ಸಿಂಹನಾರಿಯನ್ನು ವಿವಿಧ ಫೇರೋಗಳಿಂದ ಹಲವಾರು ಹಂತಗಳಲ್ಲಿ ಪುನರ್ನಿರ್ಮಿಸಲಾಯಿತು ಎಂದು ನಂಬುತ್ತಾರೆ. ಕೆಲವರು ಮೂಲ ಮುಖವು ಹದ್ದಿನದ್ದಾಗಿತ್ತು ಎಂದು ಹೇಳುತ್ತಾರೆ. ಆದರೆ ಗ್ರೇಟ್ ಸ್ಪಿಂಕ್ಸ್ ನಾವು ಯೋಚಿಸುವುದಕ್ಕಿಂತ ಹೆಚ್ಚು ಹಳೆಯದ್ದು ಎಂಬುದು ಸ್ಪಷ್ಟವಾಗುತ್ತದೆ. ದಿ ಗ್ರೇಟ್ ಸ್ಪಿಂಕ್ಸ್ ಪ್ರತಿಮೆಯನ್ನು ಪಿರಮಿಡ್ಗಳನ್ನು ನಿರ್ಮಿಸಲು ಬಳಸಿದ್ದ ಕ್ವಾರಿಯಿಂದ ಉಳಿದಿರುವ ಒಂದು ಸುಣ್ಣದ ಕಲ್ಲಿನಿಂದ ಕೆತ್ತಲಾಗಿದೆ. ಈಜಿಪ್ಟ್ ಶಾಸ್ತ್ರಜ್ಞ ಮಾರ್ಕ್ಸ್ ಲೆಹ್ನರ್ ಅಂದಾಜಿನ ಪ್ರಕಾರ ಸುಮಾರು 100 ಕೆಲಸಗಾರರು ಸ್ಮಾರಕವನ್ನು ನಿರ್ಮಿಸಲು ಉಳಿ ಮತ್ತು ಸುತ್ತಿಗೆಗಳನ್ನು ಬಳಸಿ ಸುಮಾರು 3 ವರ್ಷಗಳ ಕಾಲ ಇದರ ಕೆತ್ತನೆಯ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಸೂರ್ಯನಿಗೆ ಮುಖ ಮಾಡಿರುವ ಸ್ಪಿಂಕ್ಸ್ ಪ್ರತಿಮೆ ಪಿರಮಿಡ್ಗಳು, ದೇವಾಲಯಗಳು ಮತ್ತು ರಾಜರುಗಳ ಸಮಾಧಿಗಳನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದೆ ಎಂಬುದು ಬಹುತೇಕರ ಅಭಿಪ್ರಾಯ. ಗೆಳೆಯರೇ, ಇದೇ ರೀತಿಯ ಸಿಂಹದ ದೇಹ ಮತ್ತು ಮಾನವನ ತಲೆಯನ್ನು ಹೊಂದಿರುವ ಚಿತ್ರ ಮತ್ತು ಕೆತ್ತನೆಗಳನ್ನು ನಮ್ಮ ದೇವಾಲಯಗಳಲ್ಲೂ ಕಾಣಬಹುದು. ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ತಮಿಳುನಾಡಿನ ಪುರುಷ ಮೃಗ. ಹಾಗಾಗಿ ಈ ಪ್ರತಿಮೆ ಒಂದು ಪೌರಾಣಿಕ ಜೀವಿಯಾಗಿದೆ ಎಂದು ಭಾವಿಸುವುದು ಸೂಕ್ತ. ಈ ಬಗ್ಗೆ ನಿಮಗೇನನಿಸುತ್ತದೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕುತೂಹಲಕಾರಿ ವಿಡಿಯೋಗಳಿಗಾಗಿ ಟೀಮ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.